ಇಂಟರ್ವ್ಯೂದಲ್ಲಿ ಹೇಳ್ಕೊಂಡಿದ್ದಾರೆ. ಆದರೆ ಇಲ್ಲೂ ಕರ್ನಾಟಕದಲ್ಲೇ 2028ಕ್ಕೆ ಗ್ಯಾರಂಟಿಗಳು ಹಾವಳಿ ಆಗೋದನ್ನ. ಆದರೆ ಈ ಹಾವಳಿ ಅಂದರೆ ಲಾಭ ಯಾರಿಗೆ? ಲಾಭ ಜನಸಾಮಾನ್ಯರಿಗೆ ಸಿಗ್ಬೋದು. ಮತ್ತು ಈಗೇನು ದುಡ್ಡು ಹೊಡಿತಿರ್ತಲ್ಲ ರಾಜಕಾರಣಿಗಳು, ಅಧಿಕಾರಶಾಹಿದವರು ಒಂದು ಸ್ವಲ್ಪ ಕಡಿಮೆ ಸಿಗ್ಬೋದು ಅಷ್ಟೆ. ಯಾಕಂದರೆ ಅಲ್ಲಿ ತೆಗೆದು ಹಾಕಬೇಕಾಗ್ತದೆ. ಯಾಕಂದ್ರೆ ನಮ್ಮ ಟ್ಯಾಕ್ಸು ನಮಗೆ ಕೊಡೋರು, ಹೊಳೆಯ ನೀರನ್ನು ಹೊಳೆಗೆ ಚೆಲ್ಲಿ ಪುಣ್ಯವು ಪಡೆದುಕೊಳ್ಳೋರು. ಅದು ಬಿಟ್ಟು ಮತ್ತೇನಿಲ್ಲ. ದೇಶದ ಅಭಿವೃದ್ಧಿ ಇಲ್ಲ, ಮತ್ತೊಂದಿಲ್ಲ. ಇವು ಬೇಕಿಲ್ಲ ಅಂತಲ್ಲ, ಆದರೆ ಯಾವ ಕೊಡಬೇಕು ನಾವು ಗ್ಯಾರಂಟಿ ಅನ್ನೋದು ನಮಗೆ ಗೊತ್ತಿಲ್ಲ. ಇದೇ ಬಂದಿದ್ದು ಮೂಲ ಪ್ರಶ್ನೆ. ವಿಜಯ್ ಅವರು ಅದನ್ನ ಮಾಡ್ತಾರೆ. ಈಗ ವಿಜಯ್ ಅವ್ರ ನೋಡ್ರಿ, ಒಬ್ಬ ತಮ್ಮ ಕ್ಯಾಬಿನೆಟ್ ಲೆವೆಲ್ದಲ್ಲಿ ಒಬ್ಬ OSD ಅಂತೇಳಿ ಒಬ್ಬ ಜ್ಯೋತಿಷಿಯನ್ನು ನೇಮಿಸ್ಕೊಳ್ತಾ ಇದ್ದಾರಂತ. ಜ್ಯೋತಿಷ್ಯದಲ್ಲಿ ಪಾಪ ನಾಳೆ ಆಗೋದ್ರ ಅಥವಾ ಮುಂದೆ ಅವ್ರ ಬಗ್ಗೆ ಹೇಳೋರು, ಅವರು ಉಪಜೀವನಕ್ಕಾಗಿ ಏನೊಂದು ಮಾಡ್ತಾ ಇರ್ತಾರೆ. ಅವ್ರು ಹೇಳೋದೆಲ್ಲ ಸತ್ಯ ಆಗ್ತದಂತಲ್ಲ, ಕೆಲವೊಮ್ಮೆ ಸತ್ಯ ಆಗ್ತದೆ. ಕಾಯ್ಕೊಂಡ್ರೆ ಡ್ರಾಯಿಂಗ್ ಮುಗಿದಕ್ಕೆ ಇನ್ಸಿಡೆನ್ಸ್ ಅನ್ಬೋದು ನಾವು. ಅದಕ್ಕೆ ಅದೊಂದು ಕಾರಣಕ್ಕಾಗಿ ಅವ್ರನ್ನ ಅವ್ರಿಗೆ ಸ್ಪೆಷಲ್ ಅಧಿಕಾರ ಕೊಟ್ಟು ತಮ್ಮ ಅತ್ಯಂತ ಆಪ್ತ ಸಹಾಯಕರೊಬ್ಬರು ನೇಮಿಸ್ಕೊಳ್ಳೋದು ವಿಜಯ್ ಅವರು ಇಡುತ್ತಿರೋದ ಮೊದಲನೇ ತಪ್ಪು ಹೆಚ್ಚಿದ್ದು. ಅದು ಸೆಂಥಿಲ್ ಅವರು ವಿರೋಧ ಮಾಡಿದ್ದಾರೆ ಕಾಂಗ್ರೆಸ್ಸಿಗೆ. ಅವರು ಬುದ್ಧಿವಂತರು ಸೆಂಥಿಲ್ ಅವರು. ಮತ್ತು ಅದೇ ಕಾಲಕ್ಕೆ ಒಂದು ದ್ರವಿಡಿನ ನಾಲೆಜ್ ಅನ್ನೋಕ್ಕಿಂತಲೂ ನಮ್ಮ ಪೆರಿಯಾರರ ವಿಚಾರವನ್ನು ತಿಳ್ಕೊಂಡಂಥ ಒಬ್ಬ ಅದ್ಭುತವಾದಂಥ ನಾಲೆಜಬಲ್ ಪರ್ಸನ್ಸ್ ತಮಿಳ್ನಾಡಲ್ಲಿ ಭಾಳ ಜನ ಇದ್ದಾರೆ. ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ಹೌದು, ವಿಚಾರವಾದಿದ್ದಾರೆ, ಎಲ್ಲರೂ ಅದರ ಬುದ್ಧಿವಂತ ಕಮ್ಯುನಿಸ್ಟರು ಬುದ್ಧಿವಂತರು ಇದ್ದಾರೆ ಸಾಕಷ್ಟು. ಆದರೆ ಅವರ ರಾಜ್ಯಗಳನ್ನ ಕೇರಳದಲ್ಲಿ ಆಗಿರ್ಬೋದು, ಹಿಂದೆ ವೆಸ್ಟ್ ಬೆಂಗಾಲ್ದಲ್ಲಿ ಆಗಿರ್ಬೋದು, ಅವ್ರು ಯಾರಿಗೂ ಬಡತನವನ್ನು ಓಡಿಸ್ಲಿಕ್ಕೆ ಆಗಲೇ ಇಲ್ಲ. ಭಾಳ ಮಾತಾಡಿದರು, ನಾವು ಸಮಾನತೆ ತರ್ತೀವಿ, ಮಾಡ್ತೀವಿ, ಕಮ್ಯುನಿಸ್ಟ್ ಸಮಾನರು. ಎಲ್ಲಾಯಿತು? ಹೇಳೋದಿಲ್ಲ. ಆಯಿತು, ಎಲ್ಲರೂ ಸಮಾನರಾದ್ರಲ್ಲೇ, ಎಲ್ಲರೂ ಸಮಾನ ಎಜುಕೇಷನ್ ಸಿಗ್ತಾ ಕೊಡ್ತೀವಿ ಅಂತ ಹೇಳಿದ್ರೆ ಕೆಲವು ಪ್ರಮಾಣದಲ್ಲಿ ಕೊಟ್ಟರು. ಅದ್ರ ಪೂರ್ತಿ ಯಶಸ್ವಿಯಾಗಿಲ್ಲ. ವಿಜಯ್ ಅವ್ರದ್ದು ಅಷ್ಟಾಗೋದೇ. ಇವತ್ತಿನ ಶ್ವೇತಪತ್ರದಂತನೇ 10 ಲಕ್ಷ ಕೋಟಿ ರೂಪಾಯಿ ಇತ್ತು ಅಂತ ಹೇಳಿದರು. ಸತ್ಯ ಹೇಳಿದ್ರಿ, ಬರೋಬ್ಬರಿ ಅಂತ ಹೇಳ್ರಿ. ಮತ್ತು ಇಲೆಕ್ಷನ್ ಗೆದ್ದ ಮೇಲೆ ನೀವು ಸರ್ಕಾರ ರಚಿಸೋದು ಗ್ಯಾರಂಟಿ ಆದ್ಮೇಲೆ ಹೋಗಿ ವಿರೋಧ ಪಕ್ಷದ ನಾಯಕನ ಭೇಟಿ ಆದ್ರಿ, ಮಾತಾಡಿಸಿದ್ರಿ, ಒಳ್ಳೆ ನಡೆಗಳು